ನಮಸ್ಕಾರ, ಕನ್ನಡವ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ಕರ್ನಾಟಕ ಉಪಚುನಾವಣೆಯ ಫಲಿತಾಂಶಗಳು ಪ್ರಕಟವಾಗಿದ್ದು, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ತೀವ್ರ ಪೈಪೋಟಿಯ ನಡುವೆ ಜಯಭೇರಿಯನ್ನ ಬಾರಿಸಿದೆ. ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರು ಅವರು ಬಿಜೆಪಿಯ ಶ್ರೀನಿವಾಸ ದಾಸಕರಿಯಪ್ಪ ಅವರ ವಿರುದ್ಧ ಸುಮಾರು 5,000 ಮತಗಳ ಅಂತರದಿಂದ ಗೆಲುವನ್ನ ಸಾಧಿಸಿದ್ದಾರೆ. ಈ ವಿಜಯದೊಂದಿಗೆ ಶಾಮನೂರು ಕುಟುಂಬವು ತನ್ನ ರಾಜಕೀಯ ಭದ್ರಕೋಟೆಯನ್ನ ಸಣ್ಣ ಅಂತರದಲ್ಲಿ ಉಳಿಸಿಕೊಳ್ಳುವಲ್ಲಿ ಇಲ್ಲಿ ಯಶಸ್ವಿಯಾಗಿದೆ. ಮತ ಎಣಿಕೆಯ ಅಂಕಿಅಂಶಗಳನ್ನ ಗಮನಿಸಿದ್ರೆ ಸಮರ್ಥ ಶಾಮನೂರು ಅವರು 68,619 ಮತಗಳನ್ನ ಪಡೆದ್ರೆ, ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪ ಅವರು 63,746 ಮತಗಳನ್ನ ಗಳಿಸಿದ್ದಾರೆ. ತಂದೆ ಸಚಿವರಾಗಿ, ತಾಯಿ ಸಂಸದೆಯಾಗಿ ಮತ್ತು ತಾತ ಹಿರಿಯ ಮುತ್ಸದ್ದಿ ರಾಜಕಾರಣಿಯಾಗಿ ಇದ್ರೂ ಕೂಡ ಸಮರ್ಥ ಅವರಿಗೆ ಈ ಬಾರಿ ಗೆಲುವು ಅಷ್ಟು ಸುಲಭ ಆಗಿರಲಿಲ್ಲ. ಮತದಾರರ ತೀರ್ಪು ಈ ಬಾರಿ ಕ್ಷೇತ್ರದಲ್ಲಿ ನೇರ ಹಣಾಹಣಿಯ ಬದಲಾಗಿ ತ್ರಿಕೋನ ಸ್ಪರ್ಧೆಯಾಗಿ ಏರ್ಪಟ್ಟಿತು. ಈ ಚುನಾವಣೆಯಲ್ಲಿ ರಾಜಕೀಯ ವಲಯದಲ್ಲಿ ಗಮನ ಸೆಳೆದ ಮತ್ತೊಂದು ಅಂಶ ಅಂತ ಹೇಳಿದ್ರೆ ಎಸ್ಡಿಪಿಐ ಅಭ್ಯರ್ಥಿ ಅಫ್ಸರ್ ಕೊಡ್ಲಿಪೇಟೆಯವರು ಪಡೆದ 18,485 ಮತಗಳು. ಮುಸ್ಲಿಂ ಅಭ್ಯರ್ಥಿಗೆ ಕಾಂಗ್ರೆಸ್ ಟಿಕೆಟ್ ನೀಡಲಿಲ್ಲ ಎಂಬ ಕಾರಣಕ್ಕೆ ಸಮುದಾಯದ ಒಂದು ವರ್ಗವು ಈ ಬಾರಿ ಕಾಂಗ್ರೆಸ್ನಿಂದ ತುಸು ದೂರ ಸರಿದಿರುವುದು ಫಲಿತಾಂಶದಲ್ಲೇ ಗೋಚರಿಸ್ತಾ ಇದೆ. ಇದರಿಂದಾಗಿ ಕಾಂಗ್ರೆಸ್ ಮತಗಳ ಹಂಚಿಕೆಯಲ್ಲಿ ವ್ಯತ್ಯಾಸ ಉಂಟಾಗಿದ್ದು, ಗೆಲುವಿನ ಅಂತರ ತಗ್ಗೋದಕ್ಕೆ ಇದು ಪ್ರಮುಖ ಕಾರಣವಾಯಿತು ಅಂತಾನೆ ಹೇಳ್ಬಹುದು. ಇನ್ನು ದಾವಣಗೆರೆಯಂತಹ ಹಳೆಯ ಭದ್ರಕೋಟೆಯಲ್ಲಿ ಮತಗಳು ಹೀಗೆ ಹಂಚಿ ಹೋಗಿರೋದು ಕಾಂಗ್ರೆಸ್ ನಾಯಕರಲ್ಲಿ ಚಿಂತೆಯನ್ನ ಹೆಚ್ಚು ಮಾಡಿದೆ. ಚುನಾವಣೆ ತಜ್ಞರ ಪ್ರಕಾರ ಈ ಮತಗಳಲ್ಲಿ ಬಹುಪಾಲು ಅಲ್ಪಸಂಖ್ಯಾತ ಸಮುದಾಯದ್ದು ಇದೆ ಅಂತ ಹೇಳಲಾಗ್ತಿದೆ. ಈ ಹಿಂದೆ 80% ಏಕಗವಾಕ್ಷಿಯಂತೆ ಕಾಂಗ್ರೆಸ್ ಪಾಲಾಗ್ತಾ ಇತ್ತು ಮತಗಳು. ಆದ್ರೆ ಈ ಮತಗಳು ಈ ಬಾರಿ ವಿಭಜನೆಯಾಗಿರುವುದು ಮುಂಬರುವ ಚುನಾವಣೆಗಳ ದೃಷ್ಟಿಯಿಂದ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಹೊಸ ಸವಾಲನ್ನ ಒಡ್ತಾ ಇದೆ. ವಿಶೇಷವಾಗಿ ಯುವ ಮತದಾರರು ಕಾಂಗ್ರೆಸ್ನ ಸಾಂಪ್ರದಾಯಿಕ ಶೈಲಿಯ ಬದಲಿಗೆ ಪರ್ಯಾಯ ವೇದಿಕೆಗಳ ಕಡೆಗೆ ಒಲವು ತೋರಿಸ್ತಾ ಇರೋದು ಈ ಫಲಿತಾಂಶದಿಂದ ಗೋಚರ ಆಗ್ತಾ ಇದೆ. ಕೇವಲ ಚುನಾವಣೆ ಬಂದಾಗ ಮಾತ್ರ ಅಲ್ಲದೆ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತುವ ಶಕ್ತಿಗಳನ್ನ ಮತದಾರರು ಇಲ್ಲಿ ಗಮನಿಸ್ತಾ ಇದ್ದಾರೆ. ಈ ಅಸಮಾಧಾನದ ಲಾಭವನ್ನ ಎಸ್ಡಿಪಿಐ ಪಡ್ಕೊಂಡಿರೋದ್ರಿಂದ ಕಾಂಗ್ರೆಸ್ಗೆ ತನ್ನ ಕಾರ್ಯತಂತ್ರವನ್ನ ಮರುಪರಿಶೀಲಿಸುವಂತೆ ಮಾಡಲಿದೆ. ದಾವಣಗೆರೆಯಲ್ಲಿನ ಈ ಮತ ವಿಭಜನೆಯು ಪರೋಕ್ಷವಾಗಿ ಬಿಜೆಪಿಗೆ ಲಾಭ ತಂದುಕೊಡುವ ಸಾಧ್ಯತೆಗಳ ಬಗ್ಗೆ ಕೂಡ ಚರ್ಚೆಗಳು ನಡೀತಾ ಇದೆ. ಈಗ ಅಂದ್ರೆ ಅಲ್ಪಸಂಖ್ಯಾತ ಮತಗಳು ಹೀಗೆ ಸೀಳಲ್ಪಟ್ಟು ಬಹುಸಂಖ್ಯಾತ ಮತಗಳು ಧ್ರುವೀಕರಣಗೊಂಡ್ರೆ ಅದು ಬಿಜೆಪಿಯ ಗೆಲುವಿನ ಹಾದಿಯನ್ನ ಇಲ್ಲಿ ಸುಗಮಗೊಳಿಸ್ತದೆ. ಹೀಗಾಗಿ ಸಮರ್ಥ ಶಾಮನೂರು ಅವರು ಗೆಲುವು ಸಾಧಿಸಿದ್ರೂ ಕೂಡ ಈ ಮತಗಳ ಹಂಚಿಕೆಯು ಕಾಂಗ್ರೆಸ್ ಕೋಟೆಗೆ ಬಿದ್ದಿರುವ ಒಂದು ಎಚ್ಚರಿಕೆಯ ಪೆಟ್ಟಾಗಿದೆ ಅಂತಾನೆ ಹೇಳ್ಬಹುದು. ದಾವಣಗೆರೆಯಲ್ಲಿ ಜಿದ್ದಾಜಿದ್ದಿನ ವಾತಾವರಣವಿದ್ರೆ, ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಕ್ಷರಶಃ ಅಬ್ಬರಿಸಿದೆ. ಇಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಉಮೇಶ್ ಮೇಟಿ ಅವರು 21,866 ಮತಗಳ ಬೃಹತ್ ಅಂತರದಿಂದ ಬಿಜೆಪಿಯ ವೀರಣ್ಣ ಚರಂತಿಮಠ ಅವರ ವಿರುದ್ಧ ಭರ್ಜರಿ ಜಯವನ್ನ ಸಾಧಿಸಿದ್ದಾರೆ. ಫಲಿತಾಂಶ ಹೊರಬೀಳ್ತಾ ಇದ್ದಂತೆ ಕೈ ಕಾರ್ಯಕರ್ತರು ಬೀದಿಗೆ ಇಳಿದು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮವನ್ನ ಆಚರಿಸ್ತಾ ಇದ್ದಾರೆ. 23 ಸುತ್ತುಗಳ ಮತ ಎಣಿಕೆಯ ಅಂತ್ಯಕ್ಕೆ ಉಮೇಶ್ ಮೇಟಿ ಅವರು 87,941 ಮತಗಳನ್ನ ಪಡೆದ್ರೆ, ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಅವರು 76,075 ಮತಗಳನ್ನ ಪಡೆಯುವಲ್ಲಿ ಮಾತ್ರ ಶಕ್ತರಾಗಿದ್ದಾರೆ. 2023ರ ಸಾರ್ವತ್ರಿಕ ಚುನಾವಣೆಯಲ್ಲಿ HY ಮೇಟಿ ಅವರು ಕೇವಲ 5,878 ಮತಗಳ ಅಂತರದಿಂದ ಗೆಲುವನ್ನ ಕಂಡ್ರು. ಆದ್ರೆ ಈ ಬಾರಿ ಉಮೇಶ್ ಮೇಟಿ ಅವರು ಈ ಅಂತರವನ್ನ 4 ಪಟ್ಟು ಹೆಚ್ಚಿಸಿಕೊಂಡಿರೋದು ಗಮನಾರ್ಹ ಸಾಧನೆಯಾಗಿದೆ. ಈ ಗೆಲುವು ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಪಕ್ಷದ ಸಂಘಟಿತ ಶಕ್ತಿಯನ್ನ ಪ್ರದರ್ಶಿಸಿದೆ. ಕಳೆದ ಬಾರಿ ಬಿಜೆಪಿಯ ವೀರಣ್ಣ ಚರಂತಿಮಠ ಅವರು 73,458 ಮತಗಳನ್ನ ಪಡೆದು ಪ್ರಬಲ ಪೈಪೋಟಿಯನ್ನ ನೀಡಿದ್ರು. ಆದ್ರೆ ಈ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ತನ್ನ ಮತದಾರರನ್ನ ಭದ್ರಪಡಿಸಿಕೊಳ್ಳೋದ್ರ ಜೊತೆಗೆ ಹೊಸ ಮತಗಳನ್ನ ಸೆಳೆಯುವಲ್ಲಿ ಇಲ್ಲಿ ಯಶಸ್ವಿಯಾಗಿದೆ. ಇದು ಕ್ಷೇತ್ರದಲ್ಲಿ ಬಿಜೆಪಿಯ ಹಿಡಿತ ಸಡಿಲಿಸ್ತಾ ಇರೋದ್ರ ಸಂಕೇತ ಕೂಡ ಹೌದು. ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಉಪಚುನಾವಣೆಯ ಫಲಿತಾಂಶವು ರಾಜ್ಯ ರಾಜಕಾರಣಕ್ಕೆ ವಿಭಿನ್ನ ದಿಕ್ಸೂಚಿಯನ್ನ ನೀಡಿದೆ.
ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಭರ್ಜರಿ ಬಹುಮತದೊಂದಿಗೆ ಬೀಗಿದ್ರೆ ದಾವಣಗೆರೆಯಲ್ಲಿ ಸಾಂಪ್ರದಾಯಿಕ ಮತ ಬ್ಯಾಂಕ್ ಕುಸಿತ ಇರುವ ಆತಂಕ ಎದುರಾಗಿದೆ. ಮತಗಳು ಹೀಗೆ ವಿಭಜನೆಯಾಗ್ತಾ ಇರೋದು ಮುಂದಿನ ಸಾರ್ವತ್ರಿಕ ಚುನಾವಣೆಗಳಲ್ಲಿ ಕಾಂಗ್ರೆಸ್ ನಾಯಕರು ಅಲ್ಪಸಂಖ್ಯಾತ ಸಮುದಾಯವನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಅನಿವಾರ್ಯತೆಯನ್ನ ಸೃಷ್ಟಿಸಿದೆ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ನ್ಯೂಸ್. ನಮಸ್ಕಾರ.